ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಐಮ್ಯಾಕ್ ಪ್ರಾಜೆಕ್ಟ್ ಗೊತ್ತಿದೆ ಅಲ್ವಾ? ಭಾರತದಿಂದ ಮಧ್ಯಪ್ರಾಚ್ಯದ ಮೂಲಕ ಯುರೋಪನ್ನು ಸಂಪರ್ಕಿಸುವ ಮಾರ್ಗ. ಆ ಪ್ರಾಜೆಕ್ಟ್ಗೆ ಭಾರತ ಮತ್ತೆ ಚಾಲನೆಯನ್ನು ಕೊಡ್ತಾ ಇದೆ. ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಣ್ಣದೊಂದು ಬ್ರೇಕ್ ಬೀಳಬೇಕು ಅಂದರೆ ಐಮ್ಯಾಕ್ ಶುರು ಆಗಬೇಕು. ಇನ್ನು ಈ ಐಮ್ಯಾಕ್ ಸಾಧ್ಯ ಆಗಬೇಕು ಅಂದರೆ ಇಸ್ರೇಲ್ ಮತ್ತು ಸೌದಿ ಅರೇಬಿಯಾಗಳ ನಡುವೆ ಸಂಧಾನ ಆಗಬೇಕು. 2 ಸ್ಟೇಟ್ ರಚನೆ ಆಗೋವರೆಗೆ ನಾವು ಇಸ್ರೇಲ್ ಜೊತೆ ದೋಸ್ತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಸೌದಿ ಹೇಳುತ್ತೆ. ಗಾಜಾದಲ್ಲಿ ಹಮಾಸ್ ಇರೋವರೆಗೆ, ಇಸ್ರೇಲ್ ಮೇಲೆ ದಾಳಿಗಳು ಆಗ್ತಾ ಇರೋವರೆಗೆ 2 ಸ್ಟೇಟ್ ಅನ್ನೋದು ಸಾಧ್ಯವಾಗದ ಮಾತು. ಸೊ ಈ ಸಮಸ್ಯೆಗೀಗ ಇಸ್ರೇಲ್ ಒಂದು ಪರಿಹಾರವನ್ನು ಹುಡುಕ್ತಾ ಇದೆ. ಗಾಜಾ ಪಟ್ಟಿಯನ್ನು ಕ್ಲೀನ್ ಮಾಡಬೇಕು, ಅಲ್ಲಿ ಮತ್ತೆ ಹಮಾಸ್ ಇರದ ಹಾಗೆ ಬರದ ಹಾಗೆ ನೋಡ್ಕೋಬೇಕು. ಅದಾಗಬೇಕು ಅಂದರೆ ಹಮಾಸ್ಗೊಂದು ಪರ್ಯಾಯವನ್ನು ಅಲ್ಲಿ ಸೃಷ್ಟಿ ಮಾಡಬೇಕು. ಆ ಕೆಲಸವನ್ನು ಪ್ಯಾಲೆಸ್ತೀನ್ ಅಥಾರಿಟಿಯ ಮೂಲಕ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿಗೊಂದು ಹೊಸ ಮುಖ ಬರಬೇಕು. ಅದು ಆ ನೆಲದ ಜೊತೆ, ಅಲ್ಲಿನ ಜನಾಂಗದ ಜೊತೆ ನಂಟನ್ನು ಹೊಂದಿರಬೇಕು. ಜೊತೆಗೆ ಹಮಾಸ್ ಬಗ್ಗೆ ಅವ್ರಿಗೊಂದು ಸಿಟ್ಟು ಇರಬೇಕು. ಹಾಗೆ ಅವರು ಪ್ಯಾಲೆಸ್ತೀನಿಯರೇ ಆಗಿರಬೇಕು. ಈಗ ಅಂಥ ಒಂದು ಜನಾಂಗವನ್ನ, ಸಂಘಟನೆಯನ್ನ, ನಾಯಕತ್ವವನ್ನ ಇಸ್ರೇಲ್ ಹುಡುಕಿದೆ. ಅವರನ್ನು ಈಗಾಗಲೇ ಹಮಾಸ್ ವಿರುದ್ಧ ಕಣಕ್ಕೂ ಇಳಿಸಿದೆ. ಹಾಗಾದರೆ ಈ ಯೋಜನೆ ಇಸ್ರೇಲಿಗೆ ಲಾಭ ಮಾಡಿಕೊಡುತ್ತಾ, ಅಥವಾ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಒಬ್ಬ ಶತ್ರುವನ್ನ ಇಸ್ರೇಲೇ ಸೃಷ್ಟಿಸಿ ಬೆಳೆಸಿದ ಹಾಗೆ ಮಾಡುತ್ತಾ? ಇಷ್ಟಕ್ಕೂ ಯಾವುದು ಆ ಹೊಸ ಸಂಘಟನೆ? ಯಾರದರ ನಾಯಕ? ಅಲ್ಲಿ ಇಸ್ರೇಲ್ ಏನು ಮಾಡೋದಕ್ಕೆ ಹೋಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷ ಈ ಕಾಲಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಇಸ್ರೇಲ್ನ ಎಲ್ಲ ಪ್ಲಾನ್ಗಳಿಗೆ ಹಮಾಸ್ ಅಡ್ಡಿಯಾಗಿದೆ. ಹೀಗಾಗಿ ಇಸ್ರೇಲ್ ಮತ್ತೆ ದಾಳಿಯನ್ನು ಆರಂಭ ಮಾಡಿದ್ದು ಕ್ಲೀನ್ ಗಾಜಾ ಆಗಿ ಮುಂದಾಗಿದೆ. ಈ ಹಂತದಲ್ಲಿ ಹಮಾಸ್ನಿಂದ ಕೂಡ ಒಂದಷ್ಟರ ಮಟ್ಟಿಗಿನ ಪ್ರತಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗೆಯೇ ಅರಬ್ ದೇಶಗಳು ಕೂಡ ಬಲವಂತದ ಸ್ಥಳಾಂತರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ. ಆದಷ್ಟು ಬೇಗ ಪಾಲಸ್ತೀನ್ ದೇಶದ ರಚನೆಗೆ ಅರಬ್ ದೇಶಗಳು ಅಮೆರಿಕಾದ ಮೇಲೆ ಒತ್ತಡ ಹೇರ್ತಾ ಇವೆ. ಈ ಹೊತ್ತಲ್ಲಿ ಇಸ್ರೇಲ್ ಮತ್ತೊಂದು ಆಟವನ್ನು ಕಟ್ಟಿದ್ದು ಅದು ಜಗತ್ತನ್ನೇ ನಿಬ್ಬೆರಗಾಗಿಸ್ತಾ ಇದೆ. ಯಾಕೆಂದ್ರೆ ಈ ಬಾರಿ ಇಸ್ರೇಲ್ ಮುಸ್ಲಿಂ ಪ್ರತ್ಯೇಕತಾವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟೇ ಅಲ್ಲದೆ ಅವರಿಗೆ ಹಣ ಮತ್ತು ಆಯುಧಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದೆ. ಇದು ಮಧ್ಯಪ್ರಾಚ್ಯದಲ್ಲಿ ಹೊಸ ಬೆಳವಣಿಗೆ ಅನ್ನಿಸ್ಕೊಳ್ತಾ ಇದ್ದು, ಪ್ರತ್ಯೇಕತಾವಾದಿಗಳು ಶಕ್ತಿಯನ್ನು ಪಡ್ಕೊಂಡ್ರೆ ಇಸ್ರೇಲ್ ಅವರನ್ನು ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋ ಬಗ್ಗೆ ಸಾಕಷ್ಟು ದೇಶಗಳು ಕುತೂಹಲದಿಂದ ನೋಡ್ತಾ ಇವೆ. ಇದರಲ್ಲಿ ಇಸ್ರೇಲ್ನ ಮಾಜಿ ರಕ್ಷಣಾ ಸಚಿವರು, ಯುರೋಪ್ನ ರಕ್ಷಣಾ ತಜ್ಞರಿಗೆ ಒಂದೇ ಭಯ. ಒಂದು ವೇಳೆ ಇಸ್ರೇಲ್ನಿಂದ ಶಕ್ತಿ ಪಡ್ಕೊಂಡ ಈ ಗುಂಪು ಇಸ್ರೇಲ್ ವಿರುದ್ಧವೇ ತಿರುಗಿ ಬಿದ್ದರೆ ಗತಿ ಏನು ಅನ್ನೋದು ಅವರನ್ನು ಕಾಡ್ತಾ ಇರೋ ಭಯ. ಹೀಗಾಗಿ ಇಸ್ರೇಲ್ನ ಕೆಲಸವನ್ನು ಆತ್ಮಾಹುತಿ ದಾಳಿಗೆ ಕೆಲವರು ಹೋಲಿಸ್ತಾ ಇದ್ದಾರೆ. ಆದರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹುಗೆ ಅದೇನೋ ಕಾನ್ಫಿಡೆನ್ಸು. ಅವರು ಜೂನ್ 5ನೇ ತಾರೀಕು ಈ ಬಗ್ಗೆ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಮಾಸ್ ವಿರುದ್ಧ ಗಾಜಾದಲ್ಲಿನ ಬುಡಕಟ್ಟು ಜನಾಂಗವೊಂದನ್ನು ಇಸ್ರೇಲ್ ಬೆಳೆಸ್ತಾ ಇದೆ, ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಇಸ್ರೇಲ್ನ ನಾಯಕರು ಹೇಳಿದ್ದಾರೆ. ಈ ಮೂಲಕ ಗಾಜಾದಲ್ಲೇ ಒಂದು ಪ್ರತ್ಯೇಕತಾವಾದವನ್ನ ಇಸ್ರೇಲ್ ಬೆಂಬಲಿಸೋದಕ್ಕೆ ಹೋಗ್ತಾ ಇದೆ. ಇನ್ನು ಇಲ್ಲಿ ಇಸ್ರೇಲ್ ಹಮಾಸ್ ವಿರುದ್ಧ ಸಿದ್ಧ ಮಾಡಿರೋದು ಯಾರನ್ನ? ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿನ ದೇಶಗಳಲ್ಲಿ ಬುಡಕಟ್ಟು ಜನಾಂಗಗಳೇ ಹೆಚ್ಚು. ಅಲ್ಲಿ 7ನೇ ಶತಮಾನದಿಂದಲೂ ಈ ರೀತಿಯ ಗುಂಪುಗಳಿವೆ. ಈಗಲೂ ಕೆಲ ಬುಡಕಟ್ಟುಗಳು ಅಸ್ತಿತ್ವದಲ್ಲಿವೆ. ಅದರಲ್ಲಿ ಕುರ್ದಿಷ್ನಂತ ಕೆಲ ಬುಡಕಟ್ಟುಗಳು ಪ್ರತ್ಯೇಕ ದೇಶ ಬೇಕು ಅಂತ ಕೇಳ್ತಾ ಇವೆ, ಮತ್ತು ಕೆಲ ಬುಡಕಟ್ಟುಗಳು ದನಿಯೇ ಇಲ್ಲದೆ ಉಳ್ಕೊಂಡು ಬಿಟ್ಟಿವೆ. ಅಂಥವುಗಳ ಪೈಕಿ ಒಂದು ಬೆದಾಯಿನ್ ಬುಡಕಟ್ಟು. ಈ ಬೆದಾಯಿನ್ಗಳಿದಾರಲ್ಲ, ಇವರು ಅರೇಬಿಯಾದ ಅಲೆಮಾರಿ ಜನಾಂಗ. ಪಶುಸಂಗೋಪನೆ ಇವರ ಮುಖ್ಯ ಕಸುಬು. ಅರೇಬಿಯಾ ಅಂದರೆ ಇವತ್ತಿನ ಸೌದಿ ಅರೇಬಿಯಾ, ಜೋರ್ಡಾನ್, UAE, ಯಮನ್, ಒಮನ್ಗಳಲ್ಲಿ, ಉತ್ತರ ಆಫ್ರಿಕಾದಲ್ಲಿ, ಇರಾಕ್ ಮತ್ತು ಸಿರಿಯಾಗಳಲ್ಲಿ ಈ ಜನಾಂಗ ನಮಗೆ ನೋಡೋದಕ್ಕೆ ಸಿಗತ್ತೆ. ಈ ಬುಡಕಟ್ಟು ಜನಾಂಗ ಹುಟ್ಕೊಂಡಿದ್ದು ಸಿರಿಯಾದ ಮರುಭೂಮಿಯಲ್ಲೇ. ಆದರೂ ಕಾಲಕ್ರಮೇಣ ಇವರು ಇಡೀ ಅರಬ್ ಜಗತ್ತಲ್ಲಿ ಹರಡಿಕೊಂಡಿದ್ದಾರೆ. ಸುಡಾನ್ನಲ್ಲಿ ಇವರ ಜನಸಂಖ್ಯೆ ಹೆಚ್ಚಿದೆ. ಅಲ್ಲಿ ಸುಮಾರು 1 ಕೋಟಿಯಷ್ಟು ಬೊದಾಯಿನ್ಗಳಿದ್ದಾರೆ. ಹಾಗೆಯೇ ಅಲ್ಜೀರಿಯಾ, ಜೋರ್ಡಾನ್, ಸೌದಿ ಅರೇಬಿಯಾ, ಸಿರಿಯಾ, ಟ್ಯುನೇಷಿಯಾದಂತಹ ದೇಶಗಳಲ್ಲಿ ಕಡಿಮೆ ಅಂದರೂ ಕೂಡ 20 ಲಕ್ಷದಷ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಇನ್ನು ಇಸ್ರೇಲಲ್ಲಿ ಕೂಡ ಇವರ ಸಂಖ್ಯೆ 2 ಲಕ್ಷವನ್ನು ದಾಟುತ್ತೆ. ಅದರಲ್ಲೂ ಬಹುಪಾಲು ಜನ ಇರೋದು ಗಾಜಾ ಪಟ್ಟಿಯಲ್ಲಿ. ಹಾಗೆಯೇ ಈಜಿಪ್ಟ್ನ ಸಿನೈ ಪೆನಿನ್ಸುಲಾ ಇದೆಯಲ್ಲ, ಅಲ್ಲಿ ಕೂಡ ಈ ಜನಾಂಗದ ಅಸ್ತಿತ್ವ ಹೆಚ್ಚಾಗಿದೆ. ಜೊತೆಗೆ ಗಾಜಾ ಪಟ್ಟಿಯಲ್ಲಿನ ರಫಾ ಭಾಗ ಅಂದರೆ ಈಜಿಪ್ಟ್ಗೆ ಹತ್ತಿರ ಇರುವ ಭಾಗದಲ್ಲಿ ಈ ಬೊದಾಯಿನ್ಗಳ ಪ್ರಾಬಲ್ಯ ಹೆಚ್ಚು. ಇಂಥ ಬೊದಾಯಿನ್ಗಳಲ್ಲಿ ಯಾಸರ್ ಅಬು ಶಬಾಬ್ ಅನ್ನೋ ವ್ಯಕ್ತಿ ಪ್ರಮುಖನಾಗಿ ಕಾಣಿಸ್ಕೊಳ್ತಾನೆ. ಹಮಾಸ್ ಪಾಲಿಗೆ ಅವನೊಬ್ಬ ಮಾದಕ ವಸ್ತುಗಳ ಮಾರಾಟಗಾರ, ಅವನೊಬ್ಬ ಆರೋಪಿ, ಅವನೊಬ್ಬ ಸ್ಮಗ್ಲರ್. ಹೀಗಾಗಿ ಅವನನ್ನು ಸಾಕಷ್ಟು ಬಾರಿ ಹಮಾಸ್ ಹಿಡಿದು ಜೈಲಿಗೂ ಅಟ್ಟಿತ್ತು. ಅವನು ಕೂಡ ಇಸ್ರೇಲ್ ಹಮಾಸ್ ಕದನ ಶುರುವಾಗುವವರೆಗೆ ಜೈಲಲ್ಲೇ ಇದ್ದ. ಆದರೆ ಆ ಬಳಿಕ ಜೈಲಿಂದ ತಪ್ಪಿಸ್ಕೊಂಡ ಈ ಶಬಾಬ್ ರಫಾದಲ್ಲಿ ಕಾಣಿಸ್ಕೊಂಡ. ಅವನ ಜೊತೆ ಇನ್ನೂ ಒಂದು 300 ಮಂದಿ ಯುವಕರು ಸೇರಿಕೊಂಡ್ರು. ಇವರೆಲ್ಲ ಸೇರಿ ರಫಾ ಗಡಿಯಿಂದ
ಗಾಜಾ ಪಟ್ಟಿಯನ್ನು ಸೇರ್ತಾ ಇದ್ದ ಆಹಾರ ಮತ್ತು ಇನ್ನಿತರ ಸಹಾಯದ ಟ್ರಕ್ಗಳ ಮೇಲೆ ದಾಳಿ ಮಾಡುವುದು, ಅಲ್ಲಿನ ಆಹಾರವನ್ನು ಹೊತ್ತೊಯ್ಯೋದನ್ನು ಶುರು ಮಾಡಿದರು. ಹಾಗೆ ಕದ್ದೊಯ್ದ ಆಹಾರ ಪದಾರ್ಥಗಳನ್ನು ಬೊದಾಯಿನ್ ಜನಾಂಗಕ್ಕೆ ಹಂಚುವ ಕೆಲಸವನ್ನು ಈ ತಂಡ ಮಾಡ್ತಾ ಇತ್ತು. ಈ ಮೂಲಕ ಬೊದಾಯಿನ್ಗಳ ಪಾಲಿಗೆ ಯಾಸರ್ ಅಬು ಅನ್ನೋನು ಒಬ್ಬ ರಾಬಿನ್ ಹುಡ್ ಥರ ಕಾಣೋದಕ್ಕೆ ಶುರು ಮಾಡ್ದ. ಇದನ್ನು ಇಸ್ರೇಲ್ನ ಶಿನ್ ಬೆಟ್ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಗೆಳೆಯರೆ, ಇಲ್ಲಿ ಹಮಾಸ್ ಹಾಗೂ ಶಬಾಬ್ ನಡುವಿನ ಸಂಘರ್ಷವನ್ನು ಬಳಸ್ಕೊಳ್ಳೋದಕ್ಕೆ ಇಸ್ರೇಲಿನ ಶಿನ್ ಬೆಟ್ ಮುಂದಾಯಿತು. ಇಸ್ರೇಲ್ನ ಬೇಹುಗಾರಿಕಾ ಏಜೆನ್ಸಿ ತನ್ನ ಜೊತೆ ಕೆಲಸ ಮಾಡೋದಕ್ಕೆ ಕರೆದ್ರೆ ಯಾಸರ್ ಆದರೂ ಯಾಕಿಲ್ಲ ಅಂದಾನು. ಅವನು ಒಪ್ಕೊಂಡ. ಕಳೆದ ಏಪ್ರಿಲ್ ಮೇನಿಂದ ಈ ಯಾಸರ್ ಇಸ್ರೇಲಿನ ಅಣತಿಯಂತೆ ಹಮಾಸ್ ವಿರುದ್ಧ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಈಗಾಗಲೇ ಯಾಸರ್ ಪೂರ್ವ ರಫಾನ ಸಂಪೂರ್ಣವಾಗಿ ತನ್ನ ಹಿಡಿತಕ್ಕೆ ತಗೊಂಡಿದ್ದಾನೆ. ಅಲ್ಲಿ ಯಾಸರ್ ನೇತೃತ್ವದ ಕ್ವಾತ್ ಎಲ್ ಶಬೆಯಾ ಅಥವಾ ಪಾಪ್ಯುಲರ್ ಫೋರ್ಸ್ನ ಹಿಡಿತ ಹೆಚ್ಚಾಗಿದೆ. ಈ ಬಗ್ಗೆ ವಿಡಿಯೋವೊಂದನ್ನು ರಿಲೀಸ್ ಮಾಡಿರೋ ಯಾಸರ್ ಇನ್ನು ಮುಂದೆ ರಫಾದಲ್ಲಿ ಕ್ವಾತ್ ಎಲ್ ಶೆಬಿಯಾ ಅಥವಾ ಪಾಪ್ಯುಲರ್ ಫೋರ್ಸ್ನ ಆಳ್ವಿಕೆ ನಡೆಯುತ್ತೆ ಅಂತ ಹೇಳುವುದರ ಮೂಲಕ ಹಮಾಸ್ಗೆ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾನೆ. ಹಾಗೆಯೇ ರಫಾದಿಂದ ಓಡ್ ಹೋಗಿರುವ ನಾಗರಿಕರಿಗೆ ಒಂದು ಮನವಿಯನ್ನು ಮಾಡಿರುವ ಯಾಸರ್, ಇಸ್ರೇಲ್ನ ಸೇನೆಯ ನೆರಳಲ್ಲೇ ನಮಗೆ ಅತ್ಯುತ್ತಮ ಸೌಲಭ್ಯಗಳು ಸಿಗುತ್ತವೆ. ರಫಾದ ನಾಗರಿಕರು ಯಾವುದಕ್ಕೂ ಹೆದರಬೇಕಿಲ್ಲ. ನೀವು ನಿಮ್ಮ ಜಾಗಗಳಿಗೆ ಹಿಂತಿರುಗಿ ಅಂತ ಹೇಳೋದರ ಮೂಲಕ ನಮ್ಮ ಹಿಂದೆ ಇಸ್ರೇಲ್ ಇದೆ ಅನ್ನೋದನ್ನು ಕೂಡ ಬಹಿರಂಗಪಡಿಸಿದ್ದಾನೆ. ಹಾಗೆಯೇ ವಾಪಸ್ ಬರೋ ಜನರಿಗೆ ನೀರು, ಆಹಾರ ಮತ್ತು ವಸತಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದಾಗಿ ಈ ಯಾಸರ್ ಭರವಸೆಯನ್ನು ಕೊಟ್ಟಿದ್ದಾನೆ. ಈ ಮೂಲಕ ಹಮಾಸ್ನಿಂದ ಆಗದ ಶಾಂತಿ ಸ್ಥಾಪನೆಯ ಕೆಲಸವನ್ನ, ಗಾಜಾದ ಜನ ಸುಖವಾಗಿ ಬಾಳೋ ವಾತಾವರಣವನ್ನ ಇಸ್ರೇಲ್ನ ನೆರವಲ್ಲೇ ತಾನು ಮಾಡಿಕೊಡ್ತಾ ಇರೋದಾಗಿ ಯಾಸರ್ ಹೇಳಿಕೊಳ್ತಾ ಇದ್ದಾನೆ. ಹೀಗಾಗಿ ಅವನ ಮೇಲೆ ಒಂದಷ್ಟು ಜನಕ್ಕೆ ನಂಬಿಕೆ ಕೂಡ ಬರ್ತಾ ಇದೆ. ಯಾಕೆಂದರೆ ಈ ಹಿಂದೆ ಸಾಕಷ್ಟು ಮಂದಿ ಪ್ಯಾಲೆಸ್ತೀನಿಯರು ಇಸ್ರೇಲಿಗೆ ಕೆಲಸಕ್ಕಾಗಿ ಹೋಗಿ ಬರ್ತಾ ಇದ್ರು. ಆದರೆ ಹಮಾಸ್ ನಡೆಸಿದ ಹುಚ್ಚಾಟದ ಕಾರಣದಿಂದ ಅವರೆಲ್ಲ ಸಮಸ್ಯೆಗೆ ಸಿಲುಕುವ ಹಾಗಾಯಿತು. ಇಂಥ ಹೊತ್ತಲ್ಲಿ ಇಸ್ರೇಲೇ ನೆರವಿಗೆ ನಿಲ್ಲುತ್ತೆ ಅಂದರೆ ಅಲ್ಲಿ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಅನ್ನುವ ಲೆಕ್ಕಾಚಾರ ಸಾಕಷ್ಟು ಜನರಲ್ಲಿದೆ. ಹೀಗಾಗಿ ಅವರು ಈ ಯಾಸರ್ನ ಮನವಿಗೆ ಓಗೊಡ್ತಾ ಇದ್ದಾರೆ. ಹಾಗೆಯೇ ಆ ಪ್ರದೇಶದಲ್ಲಿ ಪಾಪ್ಯುಲರ್ ಫೋರ್ಸ್ ಕೌಂಟರ್ ಟೆರರಿಸಂ ಯೂನಿಟ್ಗಳನ್ನು ಸ್ಥಾಪನೆ ಮಾಡಿದೆ. ಅವರು ಪ್ಯಾಲೆಸ್ತೀನ್ ಫ್ಲಾಗ್ ಅನ್ನು ಹಾರಿಸುವ ಮೂಲಕ ತಾವು ಪ್ಯಾಲೆಸ್ತೀನಿಯರೇ ಹೊರತು ಹಮಾಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಅಂದ್ರೆ ಈ ಯಾಸರ್ನ ನಿಗಾವಣೆಯಲ್ಲಿರುವ ಪ್ಯಾಲೆಸ್ತೀನಿಯರಿಗೆ ಇಸ್ರೇಲ್ ಸಾಕಷ್ಟು ಆಹಾರ, ಔಷಧಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದೆ. ಇನ್ನು ಇಲ್ಲಿ ಯಾಸರ್ ಗ್ಯಾಂಗ್ಗೆ ಬೆಂಬಲವನ್ನು ಕೊಡ್ತಾ ಇರೋ ಇಸ್ರೇಲ್ನ ಕ್ರಮವನ್ನ ಸಾಕಷ್ಟು ಜನ ವಿರೋಧಿಸ್ತಾ ಇದ್ದಾರೆ ಕೂಡ. ಅದರಲ್ಲೂ ಇಸ್ರೇಲ್ನ ವಿರೋಧ ಪಕ್ಷಗಳು ಇದೊಂದು ಮೂರ್ಖ ನಡೆ ಅಂತ ಹೇಳ್ತಾ ಇವೆ. ಹಾಗೇನೆ ಅಲ್ಲಿನ ಮಾಜಿ ರಕ್ಷಣಾ ಸಚಿವ ಅವಿಗ್ಡೋರ್ ಲಿಬರ್ಮನ್ ಕ್ರಿಮಿನಲ್ಗಳ ಕೈಗೆ ವೆಪನ್ಗಳನ್ನು ಕೊಡೋದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಸಂಘಟನೆ ಕೂಡ ಇಸ್ರೇಲ್ನ ವಿರುದ್ಧ ನಿಂತರೆ ಏನು ಮಾಡುವುದು ಅನ್ನೋ ಪ್ರಶ್ನೆಯನ್ನ ಅವಿಗ್ಡೋರ್ ಕೇಳ್ತಾ ಇದ್ದಾರೆ. ಇನ್ನು ಯುರೋಪಿಯನ್ ಕೌನ್ಸಿಲ್ ಫಾರ್ ಫಾರಿನ್ ರಿಲೇಷನ್ ನ ಮುಖಂಡರು ಈ ಅಬು ಶಬಾಬ್ ಒಬ್ಬ ಗ್ಯಾಂಗ್ಸ್ಟರ್, ಅವನು ರಫಾದಲ್ಲಿ ಯುಎನ್ ಕಳುಹಿಸಿ ಕೊಡ್ತಾ ಇದ್ದ ಪರಿಹಾರ ಟ್ರಕ್ಗಳನ್ನ ಲೂಟಿ ಮಾಡ್ತಾ ಇದ್ದ. ಈ ಸಂದರ್ಭದಲ್ಲಿ ಹಮಾಸ್ ಅವನ ತಮ್ಮನನ್ನ ಕೊಂದು ಹಾಕ್ತು. ಇಂಥವನಿಂದ ಇಸ್ರೇಲ್ ಏನನ್ನ ನಿರೀಕ್ಷೆ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳಿದೆ. ಆದರೆ ಇದು ಯಾವುದಕ್ಕೂ ಇಲ್ಲಿ ಇಸ್ರೇಲ್ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಗೆಳೆಯರೆ, ಹಾಗೆ ನೋಡಿದ್ರೆ ಇವತ್ತು ಸಿರಿಯಾದ ಅಧ್ಯಕ್ಷ ಅಹ್ಮದ್ ಅಲ್ ಶರಾ ಇದಾನಲ್ಲ, ಅವನು ಒಂದು ಕಾಲದಲ್ಲಿ ಅಲ್ ಖೈದಾ ಜೊತೆ ಗುರುತಿಸಿಕೊಂಡಿದ್ದವನು. ಅಮೆರಿಕಾದ ಪಾಲಿಗೆ ಮೋಸ್ಟ್ ವಾಂಟೆಡ್ ಅನ್ನಿಸ್ಕೊಂಡಿದ್ದ. ವಿಶ್ವಸಂಸ್ಥೆಯ ಭಯೋತ್ಪಾದಕರ ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನ ಪಡ್ಕೊಂಡಿದ್ದ. ಅವನ ತಲೆಗೆ ಅಮೆರಿಕ ಬಹುಮಾನವನ್ನು ಕೂಡ ಘೋಷಿಸಿತ್ತು. ಆದ್ರೆ ಕಾಲಕ್ರಮೇಣ ಅಲ್ಲಿ ಪರಿಸ್ಥಿತಿ ಹೇಗೆ ಬದಲಾಯಿತು ಅಂದ್ರೆ, ಯಾಸರ್ ಅರಾಫತ್ ವಿರುದ್ಧ, ಬಶರ್ ಅಲ್ ಅಸದ್ ವಿರುದ್ಧ ಅಮೆರಿಕ ಕಣಕ್ಕಿಳಿಸಿದ್ದು ಇದೇ ಅಹ್ಮದ್ ಅಲ್ ಶರಾನನ್ನ. ಮೊನ್ನೆ ನೀವು ನೋಡ್ಬೇಕಿತ್ತು, ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಅಲ್ ಶರಾ ಜೊತೆ ಕೈ ಕುಲುಕಿದ್ದೇನು, ಅವನ ಜೊತೆ ಕೂತು ಮಾತಾಡಿದ್ದೇನು. ಹಾಗಾದ್ರೆ ಮೊನ್ನೆಯವರೆಗೆ ಭಯೋತ್ಪಾದಕರ ಪಟ್ಟಿಯಲ್ಲಿದ್ದವನು ಈಗ ಅಮೆರಿಕಾಗೆ ಅಷ್ಟೊಂದು ಬೇಕಾದ ಮಿತ್ರ ಹೆಂಗಾಗೋದಿಕ್ಕೆ ಸಾಧ್ಯ ಆಯಿತು? ಇವೆಲ್ಲ ಕೂಡ ಲಾಭ ನಷ್ಟಗಳ ಲೆಕ್ಕಾಚಾರದ ಮೇಲೆ ಆಧಾರ ಪಟ್ಟಿರುತ್ತೆ. ಯಾರು ನಮಗೆ ಉಪಯೋಗಕ್ಕೆ ಬರ್ತಾನೋ ಅವನು ನಮ್ಮ ಮಿತ್ರ, ಯಾರು ನಮ್ಮ ವಿರುದ್ಧ ನಿಂತುಕೋತಾನೋ ಅವನು ನಮ್ಮ ಶತ್ರು, ಭಯೋತ್ಪಾದಕ. ಇದು ಜಾಗತಿಕ ರಾಜಕಾರಣದ ನಿಯಮ.
ಹೀಗಾಗಿ ಇಲ್ಲಿ ಇಸ್ರೇಲ್ ಕೂಡ ಹಮಾಸ್ನ ವಿರುದ್ಧ ಯಾರು ಬಲಿಷ್ಠವಾಗಿ ಕಾಣ್ತಾರೋ ಅಂಥವರ ಕೈಗೆ ಬಂದೂಕುಗಳನ್ನು ಆಯುಧಗಳನ್ನು ಕೊಡ್ತಾ ಇದೆ. ಈ ಅಬು ಶಬಾಬ್ ಹಮಾಸ್ನ ಕಣ್ಣಲ್ಲಿ ಗ್ಯಾಂಗ್ಸ್ಟರ್ ಆಗಿರಬಹುದು, ಸ್ಮಗ್ಲರ್ ಆಗಿರಬಹುದು, ಆದರೆ ಅವನಿವತ್ತು ಇಸ್ರೇಲ್ಗೆ ಬಳಕೆ ಆಗ್ತಾ ಇದ್ದಾನೆ. ಹೀಗಾಗಿ ಅವನನ್ನು ಇಸ್ರೇಲ್ ಬಳಸ್ಕೊಳ್ತಾ ಇದೆ. ನಾಳೆ ಅವನು ಇಸ್ರೇಲಿಗೆ ನಿಷ್ಠುನಾಗಿರುವವರೆಗೆ ಇಸ್ರೇಲ್ನ ಸಹಾಯ ಅವನಿಗಿರುತ್ತೆ. ಹಾಗಾಗದೇ ಇದ್ರೆ ಮುಂದೆ ಏನಾಗಬೇಕು ಅದಾಗತ್ತೆ. ಇದನ್ನೇ ಇಸ್ರೇಲ್ ಅಲ್ಲಿ ನಿರ್ಧರಿಸಿದ ಹಾಗೆ ಕಾಣ್ತಾ ಇದೆ. ಇನ್ನು ಈ ಅಬು ಯಾಸರ್ನ ಶಕ್ತಿಯುತಗೊಳಿಸೋದ್ರಿಂದ ಅವನು ಹಾಗೂ ಅವನ ತಂಡ ಹಮಾಸ್ ವಿರುದ್ಧ ಹೋರಾಟವನ್ನು ಮಾಡುತ್ತೆ. ಹೀಗಾಗಿ ಗಾಜಾ ಪಟ್ಟಿಯಲ್ಲಿ IDF ಹೆಚ್ಚು ಕಾದಾಡಬೇಕಾದ ಅಗತ್ಯ ಇರುವುದಿಲ್ಲ. ಅವರು ಶಬಾಬ್ನ ಬೆನ್ನಿಗೆ ನಿಂತು ಬಿಟ್ರೂ ಸಾಕು. ಹೀಗೆ ಮಾಡೋದ್ರಿಂದ ಇಸ್ರೇಲಿ ಸೈನಿಕರ ಸಾವು ನೋವಿನ ಪ್ರಮಾಣ ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಅಕಸ್ಮಾತ್ ಹಮಾಸ್ ವಿರುದ್ಧ ಈ ಶಬಾಬ್ ಗೆದ್ದ ಅಂತ ಇಟ್ಕೊಳ್ಳಿ, ಅವನನ್ನೇ ಗಾಜಾದಲ್ಲಿ ಪ್ರತಿಷ್ಠಾಪಿಸಿ ಪ್ಯಾಲೆಸ್ತೈನ್ ಅಥಾರಿಟಿಯ ಜೊತೆ ಅವನಿಗೊಂದು ಕೂಡಿಕೆಯನ್ನ ಮಾಡಿಸ್ಬಿಟ್ರೆ ಅಲ್ಲಿ ಗಾಜಾ ಪಟ್ಟಿಯ ಕಾರಣಕ್ಕೆ ಇಸ್ರೇಲ್ಗಿರೋ ಆತಂಕ ಇದೆಯಲ್ಲ, ಅದು ಒಂದಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ. ಗಾಜಾ ಶಾಂತವಾಯಿತು ಅಂದ್ರೆ ಉಳಿದ ವೆಸ್ಟ್ ಬ್ಯಾಂಕ್ ಅನ್ನ ಸರಿ ಮಾಡಿಕೊಳ್ಳೋದು ಇಸ್ರೇಲ್ಗೆ ದೊಡ್ಡ ಕಷ್ಟದ ಕೆಲಸ ಏನಾಗೋದಿಲ್ಲ. ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾಗಳಲ್ಲಿ ಇಸ್ರೇಲಿನ ಜೊತೆ ಸ್ನೇಹ ಸಂಬಂಧಗಳನ್ನ ಹೊಂದಿದವರು ಬಂದು ಕೂತ್ಕೊಂಡ್ರೆ ಇಸ್ರೇಲ್ ಕೂಡ ನೆಮ್ಮದಿಯಾಗಿರುತ್ತೆ. ಇಡೀ ಮಧ್ಯಪ್ರಾಚ್ಯ ಶಾಂತವಾಗೋದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೀಗಾಗಿ ಇಸ್ರೇಲ್ ಇಲ್ಲೊಂದು ದೊಡ್ಡ ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಹೋಗ್ತಾ ಇದೆ. ಇನ್ನಿಷ್ಟರ ಮೇಲೂ ಅಧಿಕಾರ ಸಿಕ್ಕ ನಂತರ ಯಾಸರ್ ಇಸ್ರೇಲಿಗೆ ತಿರುಗಿ ಬಿದ್ರೆ ಅವನನ್ನು ಮುಗಿಸೋ ಕೆಲಸ ಇಸ್ರೇಲಿಗೇನು ಕಷ್ಟ ಆಗಲಾರದು. ಏನಂತೀರಿ? ಇದು ಗೆಳೆಯರೆ ಹಮಾಸ್ ವಿರುದ್ಧ ಇಸ್ರೇಲ್ ಹಣದಿರುವ ಹೊಸ ತಂತ್ರದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.